ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಸರ್ಕಾರಿ ಕೋಟಾ ಸೀಟು ಬಿ.ಎಡ್‌ನ ಒಂದು ಸರ್ಕಾರಿ ಕೋಟಾ ಸೀಟು ಬಹುತೇಕ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡ್‌ನಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಖುಷಿಯಲ್ಲೇ ಇದ್ದೀರಾ ಅಭ್ಯರ್ಥಿಗಳು, ಆಲ್ ದ ಬೆಸ್ಟ್ ಕೂಡ ನಾವು ತಿಳಿಸ್ತೀವಿ. ಬಟ್ ಕಾಲೇಜ್‌ಗೆ ಅಡ್ಮಿಷನ್ ಆಗೋದಕ್ಕೆ ಮುಂಚೆ, ಅಡ್ಮಿಷನ್ ಸ್ಲಿಪ್‌ನ ತಗೊಳ್ಳೋದಕ್ಕೆ ಮುಂಚೆ ಎಚ್ಚರಿಕೆನ ವಹಿಸಿ ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ. ಅದು ನಿಮಗೆ ಈಗ ಗೊತ್ತಾಗಲ್ಲ, ಸಮಸ್ಯೆ ಆದ ನಂತರದಲ್ಲಿ ನೀವು ಅದನ್ನು ಯೋಚನೆ ಮಾಡ್ತೀರಾ. ಅವಾಗ ಬಂದ್ಬಿಟ್ಟು ನಮಗೇನೋ ಸೊಲ್ಯೂಷನ್ ಅಂತ ಕೇಳಲಿಕ್ಕೆ ಬರ್ತೀರಾ. ಅದು ನಾವು ಫೇಸ್ ಕೂಡ ಮಾಡಿದ್ದೀವಿ ಅಥವಾ ಗಮನಿಸಿ ಕೂಡ ಇದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆಗಿರ್ಬೋದು ಕಳೆದ ವರ್ಷಗಳಲ್ಲಿ ಕೂಡ. ಸೊ ಆದಷ್ಟು ನಾವು ಹೇಳುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ. 2025-26ನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಡ್ಮಿಷನ್ ಅಂದರೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅಡ್ಮಿಷನ್ ಆಗಬೇಕು ಅನ್ನೋ ಅಭ್ಯರ್ಥಿಗಳಿಗೆ ಒಂದು ಜಿಎಂ ಆಗಿರ್ಬೋದು, ಎಸ್-ಸಿ, ಎಸ್-ಟಿ, 2A, 2B, 3A, 3B ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಪ್ರಕ್ರಿಯೆಗಳೇನಿರುತ್ತೆ. ನಂತರ ಕಾಲೇಜಲ್ಲಿ ಕೂಡ ಸಪರೇಟ್ ಫೀಸ್ಗಳು ಬರುತ್ತೆ. ಗೌರ್ಮೆಂಟ್ ಏಡೆಡ್, ಅನ್ಎಡೆಡ್ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ಬರುತ್ತೆ, ಮತ್ತು ಅಡ್ಮಿಷನ್ ಸ್ಲಿಪ್ನ ತಗೊಳ್ಳೋಕೆ ಮುಂಚೆ ಎಚ್ಚರಿಕೆನ ವಹಿಸಿ. ಎಲ್ಲದರ ಅಂಶಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಪಡ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು ಕ್ವಿಕ್ ಆಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಉಚಿತ ಕೂಡ ಆಗಿರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದೀವಿ ಈ ಚಾನಲಲ್ಲಿ ಅಂತಕ್ಕಂಥವ್ರು ನೀವು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಸೊ ಉಚಿತ ಕೂಡ ಆಗಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ನೋಟಿಫಿಕೇಶನ್ ಪಡ್ಕೊಂಡು ವಿಡಿಯೋ ನೋಡ್ಬೋದು. ಸೊ ಇನ್ನು ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಕನ್ನಡದ ಆಫಿಷಿಯಲ್ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಮ್ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಕೂಡ ನಿಮಗೆ ಕ್ವಿಕ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅಲ್ಲಿ ಕೂಡ ನೀವು ಅಪ್ಡೇಟನ್ನು ಪಡ್ಕೋತಾ ಇರ್ಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಅಭ್ಯರ್ಥಿಗಳಿಗೆ ಇನ್ನೂ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ, ಗೈಡ್ ಮಾಡೋರು ಯಾರೂ ಇಲ್ಲ ನಮಗೆ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಬೇಕಾಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಭ್ಯರ್ಥಿಗಳು ಯೂಟ್ಯೂಬ್ನಲ್ಲ, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಅಭ್ಯರ್ಥಿಗಳು. ಸೊ ಅಭ್ಯರ್ಥಿಗಳು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅದು ಸಾಧ್ಯ ಆಗುತ್ತೆ. ಯಾಕಂದ್ರೆ ನೂರಾರು ಐಡಿಗಳ ಮೆಸೇಜ್ ನಮಗೆ ಬರ್ತಿರುತ್ತೆ. ಸೊ ನಿಮ್ಮ ಐಡಿ ನಮಗೆ ತಲುಪದೇ ಹೋಗ್ಬೋದಿರುತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಮಗೆ ನಿಮ್ಮ ಐಡಿ ಬೇಗ ತಲುಪುತ್ತೆ. ಮತ್ತು ಇತರ ಸೌಲಭ್ಯಗಳು ಬ್ರಾಡ್ಕಾಸ್ಟ್ ಆಗಿರ್ಬೋದು, ಈ ಥರ ಪ್ರತ್ಯೇಕ ಒಂದು ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಪಡ್ಕೋಬೋದಿರುತ್ತೆ. ವೈಯಕ್ತಿಕವಾಗಿ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಥರ ಒಂದು ಅಂಶಗಳು ಕೂಡ ಅಲ್ಲಿ ಓದ್ಕೋಬೋದಿರುತ್ತೆ. ಅವೆಲ್ಲ ಅದ್ರ ಬಗ್ಗೆ ಮಾಹಿತಿನ ನೀವು ಪಡ್ಕೋಬೋದಿರುತ್ತೆ ಅಂತ. ಬಟ್ ಅಡ್ಮಿಷನ್ ಆದಂಥ ಅಭ್ಯರ್ಥಿಗಳು ಕಾಲೇಜ್ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಪ್ರಿಪ್ರೇಷನ್ ಸಂಬಂಧಪಟ್ಟಂತೆ ಈ ಥರ ಮಾಹಿತಿನ ಕೂಡ ಸಿಗ್ತಾ ಇರುತ್ತೆ ನಿಮಗೆ ಅಂತ ತಿಳಿಸ್ತಾ ಇಲ್ಲಿ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಯಾವ್ಯಾವ ಅಭ್ಯರ್ಥಿಗಳಿಗೆ ಪ್ರಕ್ರಿಯೆ ಏನು ಬರ್ತದೆ ಮೊದಲನೇದಾಗಿ ಅದೇ ಹೇಳ್ತೀನಿ. ಆಮೇಲೆ ಕಾಲೇಜ್ ಫೀಸ್ ಏನೋ ಮತ್ತೊಂದ್ರ ಬಗ್ಗೆ ಹೋಗೋಣ. ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಜಿಎಂ ಅಭ್ಯರ್ಥಿಗಳು ಮತ್ತು 2A, 2B, 3A, 3B ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಾರೆ. ಇಲ್ಲಿ ಎಸ್-ಸಿ ಮತ್ತು ಎಸ್-ಟಿ ಕ್ಯಾಟಗರಿ ಅಭ್ಯರ್ಥಿಗಳಿದೆಯಲ್ಲ, ಸೊ ಈಗ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಅಡ್ಮಿಷನ್ ಸ್ಲಿಪ್ಪು ಚಲನ್ ಡೌನ್ ಮಾಡಿ ಇನ್ನೊಂದು ಮತ್ತೊಂದು ಎಲ್ಲದ್ರ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ನಿಮಗೆ ಕೊಟ್ಬಿಟ್ಟಿದ್ದೀವಿ. ಸೊ ಅದನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಈ ವಿಡಿಯೋ ನೋಡಿದ ನಂತರದಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಏನು ಡೌಟ್ಸ್ ಇರುತ್ತಲ್ಲ, ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಹೋಗ್ಬೋದ್ರ ಮುಖಾಂತರ ಸ್ಕ್ರಾಲ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ಚಲನ್ ಯಾವ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ನೊಂದು ಮತ್ತೊಂದು ಅಂತ. ಸೊ ಯಾರಿಗೆ ಚಲನ್ ಡೌನ್ಲೋಡ್ ಆಗಲ್ಲ, ಎಕ್ಸಮ್ಟೆಡ್ ಅಂತ ಕೆಲ ಅಭ್ಯರ್ಥಿಗಳು ಬಂದಿರುತ್ತೆ. ಎಸ್-ಸಿ ಮತ್ತು ಎಸ್-ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗಲ್ಲ. ಆ ಅಭ್ಯರ್ಥಿಗಳು ಡೈರೆಕ್ಟಾಗಿ ಏನು ನೂಡಲ್ ಸೆಂಟರ್ ಏನಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಡಯಟ್ ಸೆಂಟರ್ ಅಂತಲೂ ಕೂಡ ಕರೀತೀರಾ, ಅಥವಾ ವೆರಿಫಿಕೇಶನ್ ಆದಂಥ ಜಾಗ ಅಲ್ಲಿ ಹೋಗೋರ ಮುಖಾಂತರ ಸ್ಲಿಪ್ಪನ್ನು ಇಸ್ಕೊಂಡು ಕಾಲೇಜಿಗೂ ಅಡ್ಮಿಷನ್ ಆಗ್ಬೋದು. ಬಟ್ ಸ್ಲಿಪ್ಪನ್ನು ಇಸ್ಕೊಳ್ಳೋಕೆ ಮುಂಚೆ ಈ ಒಂದು ವಿಡಿಯೋನ ಅಥವಾ ಬೇರೆ ವಿಡಿಯೋಸ್ ಕೂಡ ಮಾಡಿದ್ವಿ, ಅದನ್ನು ಕೂಡ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ, ನೋಡಿ. ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಆ ಥರ ಪಡಬೇಡಿ ನೀವು, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಸ್ಲಿಪ್ನ ಪಡ್ಕೊಂಡ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರಲ್ಲ, ಮತ್ತು ಫೈನ್ ಕೂಡ ಕಟ್ಟಬೇಕಿರುತ್ತೆ. ಅದು ಬೇರೆ ಬೇರೆ ರೀಸನ್ಸ್ ಇದೆ, ಹೇಳ್ತೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ 2A, 2B, 3A, 3B ಒಂದು ಜಿಎಂ ಅಭ್ಯರ್ಥಿಗಳು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಎಸ್ ಬಿ ಬ್ಯಾಂಕ್ನಲ್ಲಿ ಅಂದರೆ ಚಲನನ್ನು ಡೌನ್ಲೋಡ್ ಮಾಡಬೇಕಿರುತ್ತೆ ಆನ್ಲೈನ್ ಮುಖಾಂತರ. ಆಮೇಲೆ ನೀವು ಎಸ್ ಬಿ ಬ್ಯಾಂಕ್ಗೆ ಹಣ ಕಟ್ಟಬೇಕಿರುತ್ತೆ ಆಫ್ಲೈನಲ್ಲಿ. ಆಮೇಲೆ ನೂಡಲ್ ಸೆಂಟರ್ ಅಥವಾ ಡಯಟ್ ಸೆಂಟರ್ ಇರುತ್ತಲ್ಲ ವೆರಿಫಿಕೇಶನ್ ಜಾಗ, ಅಲ್ಲಿ ಹೋಗೋದ್ರ ಮುಖಾಂತರ ಸ್ಲಿಪ್ಪನ್ನು ಪಡ್ಕೊಳ್ಳೋಂಥ ಪ್ರಕ್ರಿಯೆ ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಸ್-ಸಿ ಮತ್ತು ಎಸ್-ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಅವರಿಗೆ ಎಕ್ಸಮ್ಟೆಡ್ ಅಂತ ಬಂದಿರುತ್ತೆ. ಅವರು ಯಾವುದೇ ಫೀಸನ್ನ ಎಸ್ ಬಿ ಬ್ಯಾಂಕ್ನಲ್ಲಿ ಪೇ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಕಾಲೇಜ್ಗೆ ಹೋದಾಗ ಅದು ಪೇ ಮಾಡಬೇಕಿರುತ್ತೆ. ಅದ್ರ ಬಗ್ಗೆ ಇವಾಗ ಬರೋಣ. ಓಕೆ, ಇವಾಗ ಅರ್ಥ ಆಯಿತು ನಿಮಗೆ, ಪ್ರಕ್ರಿಯೆಗಳು ಅರ್ಥ ಆಯಿತು, ಯಾವೆಲ್ಲ ಅಭ್ಯರ್ಥಿಗಳು ಏನು ಪ್ರಕ್ರಿಯೆ ಇದೆ ಅಂತ. ಬಟ್ ಆದರೆ ಈಗ ಕಾಲೇಜ್ಗೆ ಹೋಗಿ ಅನ್ಕೊಳ್ಳಿ, ಎಲ್ಲ ಅಭ್ಯರ್ಥಿಗಳು ಕಾಲೇಜ್ಗೆ ಹೋಗಿರ್ತೀರ. ಸೊ ಕಾಲೇಜಲ್ಲಿ ಸಪ್ರೇಟ್ ಫೀಸ್ ಬರುತ್ತೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅಭ್ಯರ್ಥಿಗಳು ಕೂಡ ಕಾಲೇಜಲ್ಲಿ ಫೀಸ್ ಬರುತ್ತೆ. ಎಲ್ಲ ಅಭ್ಯರ್ಥಿಗಳು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ, ಜಿಎಂ ಆಗಿರ್ಬೋದು, ಎಸ್-ಸಿ, ಎಸ್-ಟಿ, 2A, 2B, 3A, 3B ಕ್ಯಾಟಗರಿ 1 ಎಲ್ಲ ಅಭ್ಯರ್ಥಿಗಳಿಗೆ ಫೀಸ್ ಬರುತ್ತೆ. ಇವ್ರಿಗಿಷ್ಟ ಆ ಥರ ಇಲ್ಲ, ಎಲ್ಲ ಅಭ್ಯರ್ಥಿಗಳು ಸೇಮ್ ಫೀಸ್ ಇದ್ದೇ ಇರುತ್ತೆ ಕಾಲೇಜಲ್ಲಿ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ಯಾವುದೇ ವಿನಾಯಿತಿ ಇರೋದಿಲ್ಲ ಅಭ್ಯರ್ಥಿಗಳಿಗೆ, ಎಲ್ಲ ಅಭ್ಯರ್ಥಿಗಳಿಗೂ ಸೇಮ್ ಫೀಸೇ ಬರುತ್ತೆ ಕಾಲೇಜಲ್ಲಿ. ಮತ್ತು ಕಾಲೇಜ್ ಫೀಸ್ ಅಂತಕ್ಕಂಥದ್ದು ಕಾಲೇಜಿಂದ ಕಾಲೇಜಿಗೆ ವಿಭಿನ್ನತೆಯನ್ನು ಹೊಂದಿರ್ತದೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮಗೇನು ನೋಟಿಫಿಕೇಶನಲ್ಲಿ ಕೆಲವು ಅಭ್ಯರ್ಥಿಗಳು ನೋಡಿರ್ಬೋದು, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ಅಭ್ಯರ್ಥಿಗಳು ಇನ್ನೊಂದೇನಂದ್ರೆ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದಾಗ ಎಲ್ಲನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಂದು ಫಾಲ್ಟ್ಗಳನ್ನು ನಾನು ವಿಡಿಯೋ ಮುಖಾಂತರ ಮೀಡಿಯಾದಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಅದು ನಮಗೆ ಪ್ರಾಬ್ಲಮ್ ಆಗೋದು ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಯಾಕೆ ಹೇಳಬೇಕಿತ್ತು, ಅಥವಾ ಅಂದರೆ ಸ್ಟೂಡೆಂಟ್ಸ್ ಕಡೆಯಿಂದಲ್ಲ, ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅಥವಾ ಕೆಲವೊಂದು ಕಾಲೇಜಸ್ ಇರುತ್ತಲ್ಲ, ಮೇ ಬಿ ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಅಥವಾ ನಾರ್ಮಲಾಗಿ ಕೇಳಬೇಕು ಏನೋ ಆ ಥರ ಇದ್ರೆ ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದಿರುತ್ತೆ. ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಅಲ್ಲಿ ವೈಯಕ್ತಿಕವಾಗಿ ನಿಮಗೆ ಗೈಡ್ ಮಾಡ್ತೀವಿ, ಏನಿದೆ ಎತ್ತ ಪ್ರಕ್ರಿಯೆಗಳು ಯಾವ ಥರ ಹೋಗ್ತವೆ ಅಂತೆಲ್ಲ. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಎಲ್ಲ ಅಭ್ಯರ್ಥಿಗಳಿಗೆ ಕಾಲೇಜಲ್ಲಿ ಕೂಡ ಫೀಸ್ಗಳು ಬರ್ತವೆ. ಕಾಲೇಜಿಗೆ ವಿಭಿನ್ನತೆಯನ್ನು ಹೊಂದಿರುತ್ತದೆ ಫೀಸ್ಗಳು. ಸೊ ಎಷ್ಟು ಫೀಸ್ ಇದ್ದರೆ ನಿಮಗೆ ಅಡ್ಮಿಷನ್ ಆದರೆ ಬೆಟರ್, ಅದನ್ನು ಕೂಡ ಇಲ್ಲಿ ನಾನು ಹೇಳಬೇಕು ಅಂದ್ಕೊತೀನಿ. ಬಟ್ ಇಲ್ಲಿ ನಾನು ಹೇಳೋಕ್ಕಾಗಲ್ಲ.
ಓಕೆ. ಇನ್‌ಸ್ಟಾಗ್ರಾಮಲ್ಲಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು. ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಓಕೆ. ಓಕೆ ಎಲ್ಲಾನು ಇನ್‌ಸ್ಟಾಗ್ರಾಮಾಗಿ ಹೇಳ್ತಿದ್ದೀರಾ ಅಂತ ಕೆಲವೊಂದು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಏನು ರೀಸನ್ ಅಂತ. ಮತ್ತೆ ಇವಾಗ ಕಾಲೇಜಲ್ಲಿ ಕೂಡ ಸಪ್ರೇಟ್ ಫೀಸ್ ಬರುತ್ತೆ ಅರ್ಥ ಮಾಡ್ಕೊಂತಿದ್ದೀರಾ. ಸೊ ಅಲ್ಲಿ ಕಾಲೇಜಲ್ಲಿ ಅಭ್ಯರ್ಥಿಗಳಿಗೆ ಎಸ್‌ಸಿ ಮತ್ತು ಎಸ್‌ಟಿ ಕ್ಯಾಟಗರಿ ಅಭ್ಯರ್ಥಿಗಳು ಡೈರೆಕ್ಟಲ್ಲಿ ಫೀಸನ್ನ ಪೇ ಮಾಡಿರೋದಿಲ್ಲ. ಕೆಲವೊಂದು ಕಾಲೇಜ್‌ಗಳು ಹೇಳ್ತಾರೆ ನೀವು ಅಲ್ಲಿ ಪೇ ಮಾಡಿರೋದಿಲ್ಲ, ಇಲ್ಲಿ ಪೇ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ನೀವು ಪೇ ಮಾಡಬೇಕಿರುತ್ತೆ ಒಂದು. ಜೊತೆಗೆ ಡಯಟ್ ಫೀಸ್ ಅಂತಾನು ಮತ್ತೆ ಕಾಲೇಜ್ ಫೀಸ್ ಅಂತಾನು ಸಪ್ರೇಟ್ ಇರುತ್ತೆ. ಮತ್ತೆ ಇತರ ಅಭ್ಯರ್ಥಿಗಳು ಕೂಡ ಡಯಟಲ್ಲಿ ಪೇ ಮಾಡಿರ್ತೀರಾ. ನಿಮ್ಗೆ ಅದು ಬಿಟ್ಟು ಕಾಲೇಜ್ ಫೀಸ್ ಅಂತಾನು ಬರುತ್ತೆ. ಅದು ಏಡೆಡ್ ಆಗಿರ್ಬೋದು, ಅನ್‌ಏಡೆಡ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು ವ್ಯತ್ಯಾಸ ಬರುತ್ತೆ. ಓಕೆನಾ? ಗೌರ್ಮೆಂಟ್ ಅಂತಂದಾಗ ಇಲಾಖೆ ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಓಕೆನಾ? ಅದೇ ಸೇಮ್ ಅಷ್ಟೇ ಅಲ್ಲೇ ಫೀಸ್‌ಗಳೇನು ಕೊಟ್ಟಿರ್ತಾರಲ್ಲ ನೋಟಿಫಿಕೇಶನ್ ಕೂಡ ನೋಡ್ಕೋಬೋದಿರುತ್ತೆ. ಅಷ್ಟೇ ಫೀಸ್ ಇರುತ್ತೆ. ಗೌರ್ಮೆಂಟೇ ಕಾಲೇಜೇ ಸಿಕ್ಕಿತ್ತು ಗೌರ್ಮೆಂಟ್ ಸೀಟ್ ಅಂದ್ರೆ ನಿಮಗೆ ಫೀಸ್‌ಗಳು ಒಂದು ರೇಂಜಿಗೆ ಬಂದಿರುತ್ತೆ. ಒಂದು 5000 6000 ಒಳಗಡೆನೋ ಬಂದಿರುತ್ತೆ. ಓಕೆ ಅರ್ಥ ಆಯ್ತು. ಇನ್ನ ಏಡೆಡ್ ಸಿಕ್ಕಿದೆ ಅನ್ಕೊಳ್ಳಿ ಅಭ್ಯರ್ಥಿಗಳಿಗೆ. ಆ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳು ಏನು ಬರುತ್ತೆ ಅಂದ್ರೆ ಎಸ್‌ಸಿ ಮತ್ತು ಎಸ್‌ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಏಡೆಡ್ ಸಿಗ್ಲಿ, ಅನ್‌ಏಡೆಡ್ ಸಿಗ್ಲಿ, ನೀವು ಅಲ್ಲಿ ಡಯಟಲ್ಲಿ ಪೇ ಮಾಡಿರೋದಿಲ್ಲ. ಗೌರ್ಮೆಂಟ್ ಸಿಗ್ಲಿ ಡಯಟಲ್ಲಿ ಪೇ ಮಾಡಿರೋದಿಲ್ಲ, ಕಾಲೇಜಲ್ಲಿ ಪೇ ಮಾಡಬೇಕು ಅನ್ನೋ ಥರ ಒಂದು ಇರುತ್ತೆ ಕೆಲವೊಂದು ಕಡೆ. ಸೊ ಅದನ್ನ ಕೂಡ ಗಮನದಲ್ಲಿ ಇಟ್ಕೊಂಡಿರಿ. ಆ ಫೀಸನ್ನ ಕೂಡ ಇಟ್ಕೊಂಡಿರಿ. ಡಯಟ್ ಫೀಸನ್ನ ಕೂಡ ಎಕ್ಸ್ಟ್ರಾ. ಓಕೆನಾ? ಮತ್ತು ಕಾಲೇಜಲ್ಲಿ ಅಭ್ಯರ್ಥಿಗಳಿಗೆ ಏಡೆಡ್ ಫೀಸ್‌ಗಳು ಏಡೆಡ್ ಕಾಲೇಜ್ ಸಿಕ್ಕಾಗ ಕೆಲವು ಕಡೆ ನಿಮಗೆ 15,000 ಕೇಳ್ಬೋದು, 20 ಕೇಳ್ಬೋದು, 25 ಕೇಳ್ಬೋದು. ಮೇ ಬಿ ಡಿಪೆಂಡಿಂಗ್ ಕಾಲೇಜಸ್ಸು. ಓಕೆನಾ? ಕೆಲವೊಂದು ಕಡೆ 6 ಕೇಳ್ಬೋದು, 7,000 ಕೇಳ್ಬೋದು. ಈ ಥರನೂ ಇರುತ್ತೆ. ಅಂದರೆ ಕೇಳೋದು ಅನ್ನೋದಕ್ಕಿಂತ ಆ ಕಾಲೇಜ್ ಮೇಲೆ ಅವಲಂಬನೆ. ಅವ್ರು ನಿಮಗೆ ಏನು ಎಕ್ಸ್ಟ್ರಾ ಫೆಸಿಲಿಟಿಗಳು ಕೊಡ್ತಾರಾ, ಇನ್ನೊಂದು ಕೊಡ್ತಾರಾ, ಮತ್ತೊಂದು ಕೊಡ್ತಾರಾ ಗೊತ್ತಿಲ್ಲ. ಕೆಲವೊಂದು ಕಾಲೇಜುಗಳಲ್ಲಿ ಸರಿಯಾಗಿ ಪಾಠನೇ ಮಾಡೋದಿಲ್ಲ. ಡೈರೆಕ್ಟ್ ಎಕ್ಸಾಮ್‌ಗಳನ್ನ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಫೀಸ್‌ಗಳು ಒಂಥರ ಇಟ್ಟಿರ್ತಾರೆ. ಸೊ ಆ ಕಾರಣಕ್ಕೆ ಫಸ್ಟ್ ವಿಚಾರಿಸಿ ಅಂತ ಹೇಳ್ತಿರೋದು ನಾನು. ಸೊ ವಿಚಾರಿಸ್ಬಿಟ್ಟು ಸ್ಲಿಪ್ ತಗೊಳಕ್ಕೆ ಮುಂದಾಗಿ. ಓಕೆ ಸಿಕ್ತು ಅಂದ್ಬಿಟ್ಟು ಸ್ಲಿಪ್ ತಗೊಳಕ್ಕೆ ಹೋಗು ಆ ಥರ ಪಟ್ಬಿಟ್ಟು ಸ್ಲಿಪ್ ತಗೊಂಡು ಆಮೇಲೆ ಕಾಲೇಜ್‌ಗೆ ಹೋಗ್ಬಿಟ್ಟು, ಇಲ್ಲ ಕಾಲೇಜವ್ರು ಹಂಗಂದ್ರು ಹಿಂಗಂದ್ರು ನಮ್ಗೆ ಅಷ್ಟು ಫೀಸ್ ಎಲ್ಲ ಕಟ್ಟಕ್ಕಾಗಲ್ಲ. ಸೊ ಅಂತ ಅಂದ್ಬಿಟ್ಟು ಅಂದ್ರೆ ಕಟ್ಟಕ್ಕಾಗಲ್ಲ ಅಂದ್ರೆ ಓಕೆ ನಾನು ಆಪ್ಷನ್ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಕೂಡ ಹೇಳಿದ್ದೆ ಕಾಲೇಜ್‌ಗಳನ್ನ ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ ಅಂತ. ಅದನ್ನ ಎಷ್ಟು ಜನ ಸೀರಿಯಸ್ ಆಗಿ ತಗೊಂಡ್ರು, ನೆಗ್ಲೆಕ್ಟ್ ಮಾಡಿದ್ರು. ನಾವು ಕೂಡ ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಕಡೆನೂ ನಿಮಗೆ ಮಾಹಿತಿ ಲಭ್ಯ ಇರುತ್ತೆ. ತಿಳ್ಕೊಳ್ಳಿ ಅಂತಾನೂ ಕೂಡ ಕೆಲವೊಂದು ಆಪ್ಷನ್‌ಗಳನ್ನ ಕೊಟ್ಟಿದ್ವಿ. ಕೆಲವರು ಇಲ್ಲ ಪರವಾಗಿಲ್ಲ ನಾವು ಯೂಟ್ಯೂಬಲ್ಲಿ ನೋಡ್ಕೊಂತೀವಿ ಅಥವಾ ಎಲ್ಲೊಂದು ಕಡೆ ಫ್ರೆಂಡ್ಸ್‌ನ ಕೇಳ್ತೀವಿ, ಸೀನಿಯರ್ಸ್‌ನ ಕೇಳ್ತೀವಿ ಹಾಗೆ ಹೀಗೆ ಅಂತೆಲ್ಲ ಏನಾನ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದೀರಾ. ಓಕೆ ಅರ್ಥ ಆಗ್ತಿದೆ ನನಗೂ ಕೂಡ. ಯಾಕಂದ್ರೆ ಅರ್ಥ ಆಗುತ್ತೆ ಆ ಸಿಚುವೇಷನಲ್ಲಿ ಕೂಡ. ಇವಾಗ ಏಡೆಡ್ ಸಿಕ್ಕರೆ ಆಲ್ಮೋಸ್ಟ್ ಈ ಒಂದು ಫೀಸ್‌ಗಳು ಬರುತ್ತೆ 20, 22,000 ತನಕ 25 ತನಕನೂ ಬರ್ಬೋದಿರುತ್ತೆ. ಮತ್ತು ಅನ್‌ಏಡೆಡ್ ಸಿಕ್ಕಾಗ ಕೆಲವು ಕಾಲೇಜಲ್ಲಿ 12, 18, 15, 16, 20, 25 ಈ ರೇಂಜಿಗೆ ಬರುತ್ತೆ. ಇನ್ನ ಒಂದು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ವರ್ಷಕ್ಕೆ ಬಂದರೆ ನಿಮಗೆ ಸಮಸ್ಯೆ ಇಲ್ಲ. ಓಕೆನಾ? ವರ್ಷಕ್ಕೆ ಒಂದು 25ರಿಂದ 35,000 ರೇಂಜಿಗೆ ಬಂತು ಅಂದರೆ ಸಮಸ್ಯೆ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಬಿ.ಎಡ್ ಕಾಲೇಜುಗಳಲ್ಲಿ ಇಷ್ಟೇ ಬಂದಿರುತ್ತೆ ಅನ್ಕೊಳ್ಳಿ. ಬಟ್ ಸೆಮಿಸ್ಟರ್‌ಗೆ ಕೆಲವೊಂದು ಕಾಲೇಜಲ್ಲಿ ನಿಮಗೆ 25, 30 ಸೆಮಿಸ್ಟರ್‌ಗೆ ಹೇಳ್ತಿರೋದು 40,000 ಈ ಥರ ಕೇಳ್ತಾರೆ ಅಂದರೆ ಯೋಚನೆ ಮಾಡಿ. ನೀವು ಆ ಕಾಲೇಜ್‌ಗೆ ಹೋಗ್ಬೇಕಾ? ಬೇಡವಾ? ಗೌರ್ಮೆಂಟ್ ಸೀಟ್ ಸಿಕ್ಕಾಗ ಅಭ್ಯರ್ಥಿಗಳಿಗೆ ಸ್ಕಾಲರ್‌ಶಿಪ್ಪು ಅಂದರೆ ಸ್ಕಾಲರ್‌ಶಿಪ್ಪು, ಹಾಸ್ಟೆಲ್ ಇನ್ನೊಂದು ಮತ್ತೊಂದು ಇರುತ್ತೆ ಸಿಗುತ್ತೆ. ಇನ್ನೊಂದು ಆಪ್ಷನ್ ಇದೆ. ಬಟ್ ಮ್ಯಾನೇಜ್‌ಮೆಂಟ್ ಇರೋದು ಅದ. ಬಟ್ 1 ವರ್ಷಕ್ಕೆ ಗೌರ್ಮೆಂಟ್ ಸೀಟ್ ಆದ್ರೂ ಕೂಡ ಎಷ್ಟು ಫೀಸನ್ನ ಕೇಳ್ತಾರೆ ಅಥವಾ ಒಂದು 60,000 70,000 ಹೋಗ್ಬೋದು. ಸೆಮಿಸ್ಟರ್‌ಗೆ ಕೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಹೋಗ್ಬೇಕಾ? ಬೇಡವಾ? ನಿಮಗೆ ಪಾಸಿಬಿಲಿಟೀಸ್ ಇದೆಯಾ? ಕಟ್ಟಕ್ಕಾಗುತ್ತಾ ಅಂತ. ಕೆಲವೊಂದು ಕಾಲೇಜಲ್ಲಿ ಇನ್ನೂ ಕಡಿಮೆನೇ ಇರುತ್ತೆ. ಬಟ್ ನಿಮಗೆ ವಿಧಿ ಇಲ್ಲ ನಾನು ಸೇರ್ಕೊಂಡ್ಬಿಡ್ತೀನಿ ಹಾಗೆ ಹೀಗೆ ಅಂತಂದ್ರೆ ನಿಮಗೆ ಬಿಟ್ಟಿದ್ದು. ಅಥವಾ ಹೆಚ್ಚುವರಿ ಏನು ಮಾಡ್ಬೇಕೆಂತ ಗೊತ್ತಾಗ್ತಿಲ್ಲ ಈ ಥರ ಆಗಿದೆ ಅಂತಂದಾಗ ಅದಕ್ಕೂ ಮುಂಚೆನೇ ನೀವು ಹೇಳ್ತಿರೋದು ಆ ಥರ ಆಗೋದಕ್ಕೆ ಮುಂಚೆನೇ ನೀವು ಗಮನ ಹರಿಸಬೇಕಿರುತ್ತೆ. ಸ್ಲಿಪ್ಪನ್ನ ತಗೊಳ್ಳೋದಕ್ಕೆ ಮುಂಚೆನೇ. ಕೆಲವೊಂದು ಅಭ್ಯರ್ಥಿಗಳು ಸ್ಲಿಪ್‌ನ ತಗೋಬೇಕಾದ್ರೆ ಹಣ ಕಟ್ಟಬೇಕು. ಆ ಅಭ್ಯರ್ಥಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಎಚ್ಚರಿಕೆನ ವಹಿಸ್ರಪ್ಪ ನೀವು. ಸ್ಲಿಪ್‌ನ ತಗೊಳ್ಳೋದಕ್ಕೆ ಮುಂಚೆ ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಹೋಗಿ ಹಣ ಕಟ್ತಿರಲ್ಲ ಅದಕ್ಕೂ ಮುಂಚೆನೇ ಕಾಲೇಜ್ ಬಗ್ಗೆ ವಿಚಾರಿಸಿ. ಈ ಥರದ್ರ ಬಗ್ಗೆನೂ ಹೇಳ್ತಿದ್ದೀನಿ. ಸ್ಲಿಪ್‌ನ ತಗೊಳ್ಳೋಕೆ ಮುಂಚೆ ಮತ್ತೆ ಹಣನ ಕಟ್ಟೋದಕ್ಕೆ ಮುಂಚೆ ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಹೋಗಿ ಚಲನ್ ಡೌನ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ. ಹಣ ಕಟ್ತಿರಲ್ಲ ಕಟ್ಟಿದ್ಮೇಲೆ ರೀಫಂಡ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಸಾಕಷ್ಟು ಅಲಿಬೇಕಿರುತ್ತೆ, ಸಮಸ್ಯೆ ಆಗುತ್ತೆ. 2, 3 ತಿಂಗಳು ಆಮೇಲೆ ಅಮೌಂಟ್ ಬರೋದಿರುತ್ತೆ. ಹಲವಾರು ಪ್ರಕ್ರಿಯೆಗಳಿದೆ. ಜಸ್ಟ್ ನಾನು ಎಲ್ಲಾನು ಹೇಳಬೇಕು ಅಂತ ಅನ್ಕೊಂತೀನಿ. ಬಟ್ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಓಕೆ. ಓಕೆ ಇಷ್ಟು ಈ ಒಂದು ಪ್ರಕ್ರಿಯೆ ಇರುವಂಥದ್ದಾಗಿರುತ್ತೆ. ಕಾಲೇಜ್ ಮೇಲೆ ಅವಲಂಬನೆ ಆಗಿರುತ್ತೆ ಫೀಸ್‌ಗಳು. ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಕೆ ಪ್ರಯತ್ನ ಪಡ್ತೀವಿ. ಹೆಚ್ಚುವರಿ ಗೈಡೆನ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬೇಕಿತ್ತು ಅಂದರೆ ಇನ್ಸ್ಟಾ ಮುಖಾಂತರ ನೀವು ಸಂಪರ್ಕ ಮಾಡಬಹುದು. ಆಲ್ ದಿ ಬೆಸ್ಟ್.